ನೀವು ದಯವಿಟ್ಟು ಪ್ಲೀಸ್ ಬೇಡ. ಪಾಪ ಪರಮೇಶ್ವರ್ಗೆ ಯಾಕೆ ಹೋಗಿ ಅವ್ರನ್ನ ಹಿಡ್ಕೊಂತೀರಾ? ನೀವು ಅವ್ರನ್ನೇನು ಕೇಳಿದ್ರೆ ಏನು ಹೇಳ್ತಾರೆ? ಪರಿಶೀಲಿಸಲಾಗುವುದು, ನೋಡಲಾಗುವುದು, ಕ್ರಮ ತೆಗೆದುಕೊಳ್ಳಲಾಗುವುದು. ಇದೊಂದು ಸಣ್ಣ ಘಟನೆ. ಇಂಥ ದೊಡ್ಡ ನಗರಗಳಲ್ಲಿ ಇದು ಕಾಮನ್ನು, ರೇಪ್ ಆಗೋದು ಕಾಮನ್ನು. ನಾನು ಬೆಂಗಳೂರಲ್ಲೇ ಇರಲಿಲ್ಲ, ಅದಕ್ಕೆ ನಾನು ಮಾಧ್ಯಮದ ನೋಡಲೇ ಇಲ್ಲ. 2 ದಿನದಿಂದ ನಾನು ಮಾಧ್ಯಮದ ವರದಿನೇ ನೋಡಿಲ್ಲ. ಇದೆಲ್ಲ ಅವ್ರದ್ದು ಕಾಮನ್ ಸ್ಟೈಲು. ನೀವು ಅವ್ರನ್ನ ಯಾಕೆ ಹಿಡ್ಕೊಂತೀರ? ಬೇರೆಯವ್ರನ್ನೇನ ಇಟ್ಕೊಳ್ಳಿ. ಅವರು ನೋಡ್ರಿ, ಕಾಪಿ ಸಿದ್ದರಾಮಯ್ಯನ ಮನೆ, ಒರಿಜಿನಲ್ ಸಿದ್ದರಾಮಯ್ಯನ ಮನೇಲಿ ಸಿಕ್ಕಾಕೊಂಬಿಟ್ಟಿದೆ. ಒರಿಜಿನಲ್ಲು ಸಿದ್ದರಾಮಯ್ಯನ ಮನೆ ಸಿಕ್ಕಾಕೊಂಬಿಟ್ಟಿದೆ. ಅಲ್ಲ, ಕೇಳಿಸ್ಕೊ, ವರದಿ ಅಲ್ಲಿ ಸಿಕ್ಕಾಕೊಂಬಿಟ್ಟಿದೆ. ಸರ್ಕಾರ ಬಿದ್ದೋಯ್ತಲ್ಲ. ಅವರು ನಾವೇ ಬತ್ತೀರಿ, ಅನ್ನ ಭಾಗ್ಯ ಕೊಟ್ಟಿದ್ದೀನಿ, ಅದು ಭಾಗ್ಯ ಕೊಟ್ಟಿದ್ದೀನಿ ಅಂತಾರಲ್ಲ, ಎಲ್ಲ ಭಾಗ್ಯಗಳು. ಈಗ ಹೆಂಗ 5 ಗ್ಯಾರಂಟಿ ಕೊಟ್ಟಿದ್ರು, ಅವಾಗ 5 ಭಾಗ್ಯಗಳು ಕೊಟ್ಟಿದ್ರು. ಬಂದ್ಬಿಡ್ತೀನಿ ಅಂತ ಬರ್ಲಿಲ್ಲಲ್ಲ. ಆ ತರಾತುರಿಯಲ್ಲಿ ಅವನು ಓಡೋಗ್ಬೇಕಾಯ್ತಲ್ಲ ಆಯೋಗದ ಅಧ್ಯಕ್ಷ. ಏನ್ ಮಾಡ್ದ? ಅಲ್ಲಿ ಇದ್ದಿದ್ದು ಈ ಕಾಪಿ ಹೊಡಿತಾರಲ್ಲ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಕಾಪಿ ಹೊಡೆದಾಗ ಅವನು ಇನ್ಸ್ಟ್ರಕ್ಟರ್ ಬಂದಾಗ ಯಾವ್ದಾವುದೋ ಎತ್ತಿ ಜೋಡಿಸ್ಬಿಟ್ಟು ಕೊಟ್ಬಿಟ್ಟು ಓಡೋಗ್ಬಿಡ್ತಾನ. ಅವನು ಎಕ್ಸಾಮು ಯಾವ್ದೋ ಕೊಟ್ಬಿಟ್ಟು ಓಡೋಗ್ಬಿಡ್ತಾನ ಅವನು. ಹಂಗೆ ಅವರು ಕೊಟ್ಬಿಟ್ಟವನು. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟೈತೆ. ಯಾರೋ ಸಿದ್ದರಾಮಯ್ಯನ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟು. ಒರಿಜಿನಲ್ ಸಿದ್ದರಾಮಯ್ಯನ ಮನೆಗೆ ಸಿಕ್ಕಾಕೊಂಬಿಟ್ಟೈತೆ. 100% ನಕಲಿ. ಡೌಟ್ ಯಾರು ನಿಮ್ಗೆ? ದಿಸ್ ಈಸ್ ಅಥೆಂಟಿಕ್ ಡಾಕ್ಯುಮೆಂಟ್. ಇಸ್ ನಾಟ್ ಎ ಬಿಜೆಪಿ ಡಾಕ್ಯುಮೆಂಟ್. ಇಟ್ ಈಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್. ಇಟ್ಸ್ ಅಥೆಂಟಿಕ್. ಇದನ್ನ ಪ್ಲೇಸು ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಮೋರ್ ಅಥೆಂಟಿಕ್ ಅಲ್ಲ, ಮೋರ್ ಅಥೆಂಟಿಕ್. ಅಥೆಂಟಿಕ್ ನಾನು ಹೇಳಿದ್ದು, ನೀವು ಹೇಳಿದ್ಮೇಲೆ ಅದು ಮೋರ್ ಅಥೆಂಟಿಕ್ ಅಲ್ಲ. ನಾನು ಹೇಳಿಲ್ಲ, ಈ ವರದಿ ಅವರೇ ಹೇಳಿರೋದು ನಕಲಿ ಅಂತ. ಅದಕ್ಕೆ ನಾವು ಸುಮ್ಮನೆ ಇದ್ದಿದ್ದು. ಅದನ್ನ ನಾವು ರಾಜಕಾರಣಿಗಳಲ್ಲ, ಏನ್ ಮಾಡವನೇ ಸಿದ್ದರಾಮಯ್ಯ ಅನ್ನೋದು ನೋಡ್ಬೇಕಾಯ್ತಲ್ಲ. ನಾವು ಸಿದ್ದರಾಮಯ್ಯನ ಬಣ್ಣ ಬಯಲಾಗಬೇಕಾಯ್ತಲ್ಲ, ಅದಕ್ಕೆ ಬಿಟ್ಟಿದ್ದೀರಿ. ಈಗ ಸರಿಯಾದ ಸಮಯ ಬಂದಿದೆ, ಅದಕ್ಕೆ ಕೊಟ್ಟಿದ್ದೀರಿ. ಇದನ್ನ ನೀವು ಕಾಪಿ ಕೊಡಪ್ಪ ಎಲ್ಲರಿಗೂ. ನೆಕ್ಸ್ಟ್ ಇನ್ನೊಂದು. ಸ್ವಲ್ಪ ಈ ರಕ್ತ ಕಣ್ಣೀರ್ ಕಥೆನ ಸ್ವಲ್ಪ ಹೇಳಿ ಎಲ್ಲರಿಗೂ. ಆ ಬಡವರಿಗೆ, ಯಾರು ಹಿಂದುಳಿದವ್ರಿಗೂ ನಮ್ದು ಸರಿಯಾದ ವರದಿ ಇದೆ ಅಂತ ಹೇಳ್ತಾರಲ್ಲ, ಅದು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಲಿ. ಈ ರಾಜ್ಯದಲ್ಲಿ ಆಯ್ತಾ, ಇದ್ರ ಬಗ್ಗೆ ನೋ ಕ್ವಶನ್. ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ನಿನ್ಗೆ ಯಾವ ಜಾತಿ ಬೇಕೋ ಅದಕ್ಕೆಲ್ಲ ಮೀಸಲಾತಿ, A1, A2, A3 ಏನೇನೋ ಅವಲ್ಲ, B ಎಲ್ಲ ನೀನು ಬರ್ಕೊಂಬಿಟ್ಟಿದೀಯಾ, ಉಳಿದಿದ್ನ ನಮಗೆ ಬಿಸಾಕಿದೀಯಾ ಅಂತ ಕ್ಯಾಬಿನೆಟ್ ಅಲ್ಲೇ ದೊಡ್ಡ ಗಲಾಟೆ ಆಗಿದೆ. ಅದ್ರ ಬಗ್ಗೆ CM ಅವರು, ಮಂತ್ರಿಗಳೆಲ್ಲ ರಿಯಾಕ್ಷನ್ ಮಾಡಿದ್ದಾರೆ. ಏನು, ನಾವೇನು ಕ್ಯಾಬಿನೆಟ್ ಅಲ್ಲಿ ಬಾಯೇ ಬಿಡ್ಲಿಲ್ಲ, ಬಾಯಿ ಹೊಲ್ಕೊಂಡು ಹೋಗ ಬಾಯಿ ಹೊಲ್ಕೊಂಡು ಹೋಗಿದ್ರಿ, ಬರೋವರೆಗೂ ಬಾಯಿ ಹೊಲ್ಕೊಂಡ್ ಬಂದಿದ್ದೀರಿ ಅಂತ. ಅದು ಜಗತ್ ಜಾಹೀರಾತಾಗಿದೆ. ಕ್ಯಾಬಿನೆಟ್ ಅಲ್ಲಿ ಗಲಾಟೆ ಆಗಿರೋದು ಜಗತ್ ಜಾಹೀರಾತಾಗಿದೆ. ಈ ವರದಿನೇ ಬೋಗಸ್ಸು. ಇಲ್ಲಿ ಆಯೋಗದ, ತಾವೇ ಹೇಳ್ದಂಗೆ ಆಯೋಗದ ಅಧ್ಯಕ್ಷರು ನಾವು ಸಹಿನೇ ಮಾಡಿಸಿಲ್ಲ ಅಂತಾರೆ. ಇಲ್ಲಿ ಮಂತ್ರಿ ಹೇಳ್ತಾರೆ ಎಲ್ಲರದು ಸಹಿ ಐತೆ ಅಂತ. ರಾಜಣ್ಣನು ಹೇಳ್ತಾನೆ ನಾವು ಸಹಿನ್ ಬೇಕಾದ್ರೆ ಯಾರನ್ನ ಇದ್ಲ ಅಂತಾರೆ ಕಳಿಸ್ತೀನಿ ಅಂತ. ಈಗ ನಾರ್ಮಲಿ ನಾನು ಸಿದ್ಧಗಂಗಾ ಮಠಕ್ಕೆ ನಾನು ಹೋಗಿದ್ದೀನಿ. 1 ವರ್ಷಕ್ಕೋ 2 ವರ್ಷಕ್ಕೋ ಹೋಗ್ತೀವಿ ನಾವು. ಹಿಂದೆ ನಾವು ಆ ಮಠದ ಭಕ್ತರು. ನಾವು ನಮ್ಮ ತಾತ ಮುತ್ತಾತರ ಕಾಲದಿಂದ ಭಕ್ತರು. ಆದರೆ ದಿನ ಹೋಗೋದು ಯಾರು? ಪರಮೇಶ್ವರ್. ಆ ರೋಡಾಗ ಹೋಗೆಲ್ಲ ಹೋಗಿ ಸ್ವಾಮಿ ಕಾಲು ಬಿದ್ದು ಮುಗಿದು 3 ಸರಿ ಮುಗಿದು ಬರ್ತಾರಲ್ಲ. ಅವರೇ ಹೇಳಿದಾರಲ್ಲ, ನನ್ನ ಹತ್ರ ಬಂದು ಸಮೀಕ್ಷೆನೇ ಬರಲಿಲ್ಲ ಅಂತ. ನೀವು ಹೋಗಿ ಯಾಕೆ ಕಾಲು ಮುಗಿತೀರಲ್ಲ, ಹೋಗಿ ಅಲ್ಲೇ ಕೇಳಿದ್ರೆ ಹೇಳಿರೋರಲ್ಲೇ ಸ್ವಾಮೀಜಿ. ಸಿದ್ಧಗಂಗಾ ಮಠಾಧೀಶರು ಹೇಳಿದಾರ ನಮ್ಮ ಬಂದು ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿದಾರಲ್ಲ. ಮತ್ತೆ ಇನ್ಯಾರ್ದು ಬೇಕು ನಿಮಗೆ? ಅಂಥ ದೊಡ್ಡ ಮಠ, ಕರ್ನಾಟಕದಲ್ಲಿರುವಂಥ 7 ಕೋಟಿ ಜನಕ್ಕೆ ಗೊತ್ತಿರೋದು ಮಠ ಸಿದ್ಧಗಂಗಾ ಮಠ. ಅಂಥ ಮಠಕ್ಕೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. 100 ಜನ ಒಂದೇ ಮಠದಲ್ಲಿ 100 ಜನ ಇಲ್ಲ. ಅಲ್ಲೇ ಸರ್ವೆ ಮಾಡಿಲ್ಲ.
MLAಗಳು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ MLA ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾರ ಮನೆಗೂ ಹೋಗಿಲ್ಲ ರೀ. 165 ಕೋಟಿ ರೂಪಾಯಿ ಗುಳುಂ. ನಮ್ಮ ಸರ್ಕಾರ ಬಂದ್ರೆ ಇದನ್ನ ತನಿಖೆಗೆ ನಾವು ಒಪ್ಪಿಸ್ತೀರಿ. 165 ಕೋಟಿ ಲೂಟಿ ಆಗಿರೋದು ದೊಡ್ಡ ಸ್ಕ್ಯಾಂಡಲ್ ಇದು. ಚನ್ನಗಿರಿ MLA ಶಿವಗಂಗಾ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ, ನಮ್ಮ ಮನೆಗೂ ಬಂದಿಲ್ಲ ಅಂತ. ಕಾಂಗ್ರೆಸ್ MLA ಮನೆಗೆ ಬಂದಿಲ್ಲ ಅಂದ್ರೆ ಇನ್ಯಾರ ಮನೆಗೆ ಹೋಗಿದ್ದಾರೆ? ಸ್ವಾಮೀಜಿ ಮನೆಗೆ ಹೋಗಿಲ್ಲ, ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿಲ್ಲ, MLAಗಳ ಮನೆಗೆ ಹೋಗಿಲ್ಲ. ಏನ್ ಸಿದ್ದರಾಮಯ್ಯನ ಮನೆಗೆ ಹೋಗಿ ಹೇಳ್ಬಿಡ್ಬೇಕದು, ನಾವು ಸಿದ್ದರಾಮಯ್ಯನ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಕರ್ನಾಟಕದ 7 ಕೋಟಿದು ಬರ್ಕೊಂಬಂದ್ಬಿಟ್ರಿ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು, ನಾವು ಒಪ್ಕೊಂಡ್ಬಿಡ್ತೀರಿ. ಇದು ಯಾರ ಮನೆಗೂ ಹೋಗದೆ, ಯಾರನ್ನು ಭೇಟಿ ಮಾಡದೆ, ಯಾವುದೋ ಒಂದು ಆಫೀಸಲ್ಲಿ ಕೂತ್ಕೊಂಡು ತಯಾರು ಮಾಡಿರೋ ವರದಿ. ಅವರ ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಅದರಲ್ಲಿ ಏನಿದೆ ಬರ್ಕೊಂಡು ಯಾರೋ 4 ಜನನ ಅಪಾಯಿಂಟ್ ಮಾಡ್ಕೊಂಡು ವರದಿ ಕೊಟ್ಟಿದ್ದಾರೆ. 165 ಕೋಟಿ ಎಲ್ಲೋಯ್ತು ಈಗ? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಯಾರ್ಯಾರಿಗೆ ಎಷ್ಟೇ ಬಿಡುಗಡೆ ಮಾಡಲಿ ಹಣ? 165 ಕೋಟಿ ಯಾರ್ಯಾರು ಸರ್ವೆಗೆ ಹೋಗಿದ್ರು ಆ ಸರ್ವೆ ಅವರ ಅಷ್ಟು ಲಿಸ್ಟು. ಇಷ್ಟು 7 ಕೋಟಿ ಜನದ ಸರ್ವೆ ಮಾಡಬೇಕಾದ್ರೆ ಎಷ್ಟು ಜನ ಬೇಕಪ್ಪ ನೀವೇ ಹೇಳಿ? ಒಂದು 10 ಲಕ್ಷ ಜನ ಬೇಕಾ? ಇಲ್ಲ ಒಂದು 5 ಲಕ್ಷ ಆದ್ರೂ ಜನ ಬೇಕಾ? ಇಲ್ಲ ಬೇಡ 1 ಲಕ್ಷ ಆದ್ರೂ ಜನ ಬೇಕಾ? ಆ 1 ಲಕ್ಷ ಜನದ ಹೆಸರು ಕೊಡಿ. ಆ 1 ಲಕ್ಷ ಜನ ಹೆಸರು, ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದೀರಾ ಹೇಳಿ. ಅವ್ರು ಯಾರ್ಯಾರು ಸರ್ವೆಗೆ ಹೋಗಿದ್ರ ಅವ್ರ ಮಕ್ಕಳನ್ನ ನೋಡೋಣ, ನಾವು ಅನೌನ್ಸ್ ಮಾಡಿಬಿಡಿ. ಇಂಥ ಏರಿಯಾದಲ್ಲಿ ಹಾವೇರಿಯಲ್ಲಿ ಇಂಥವನಿಗೆ ಏಜೆನ್ಸಿ ಕೊಟ್ಟಿದ್ರಿ ಅಂತ ಹೇಳಿದ್ರೆ ಅವ್ನು ನೋಡ್ತಾರೆ ಎಲ್ಲ ಜನ. ಅವ್ನು ಫೋಟೋ ಹಾಕ್ಬಿಟ್ರೆ ಇವನು ಹಾವೇರಿಗೆ ಬಂದಿದ್ನಾ ಇಲ್ಲ ಅಂತ ನೋಡ್ತಾರೆ. ಅದು ಶಿಕ್ಷಕರ ಹೆಸರೇ ಕೊಟ್ಬಿಡ್ಲಿ, ಶಿಕ್ಷಕರ ಹೆಸರೇ ಕೊಡ್ಲಿ. ಯಾವ ಶಿಕ್ಷಕ ಬಂದಿದ್ದ ಅಂತ ಕೊಟ್ರೆ ಆ ಹಳ್ಳಿ ಜನಕ್ಕೆ ಗೊತ್ತಾಗ್ತದೆ ಇಂಥ ಶಿಕ್ಷಕ ಬಂದಿದ್ನೋ ಇಲ್ಲೋ ಅಂತ. ಈಗ ಮೊಬೈಲ್ ಕಾಲ ಅಲ್ಲ, ಮೊಬೈಲಲ್ಲಿ ಟ್ರ್ಯಾಕ್ ಆಗ್ತದಲ್ಲ ಹೋಗಿದ್ರೆ. ಮೊಬೈಲ್ದಲ್ಲಿ ತಾನೇ ಅವರೆಲ್ಲ ಟ್ರ್ಯಾಕ್ ಮಾಡ್ಕೊಂಡು ನೋಡಿ ಡೇಟಾ ಫಿಕ್ಸ್ ಮಾಡ್ಕೊಂಡು ಬರಬೇಕಲ್ಲ. ಅಟ್ಲೀಸ್ಟ್ ಆ ಊರಿನ ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ಕೊಂಡಾದ್ರೂ ಸೈನ್ ಹಾಕಿ ಬಂದಿದ್ದಾನ ಚೆಕ್ ಅದಾನ ಗೊತ್ತಾಗ್ತೈತೆ. ಗ್ರಾಮ ಪಂಚಾಯತಿಗೋ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತ ಹೋಗಿ ಸೈನಾನ ಹಾಕ್ಬೇಕಲ್ಲ ಊರೊಳಗೆ ಸರ್ವೆ ಮಾಡಕ್ ಮುಂಚೆ. ನಾವು ನಮ್ಮ BJP ಜಾತಿ ಸಮೀಕ್ಷೆಗೆ ವಿರೋಧಿಗಳಲ್ಲ. ಜಾತಿ ಸಮೀಕ್ಷೆ ಆಗಬೇಕು. ಯಾವ್ಯಾವ ಇವು ಜಾತಿಗಳು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಸಣ್ಣ ಸಣ್ಣ ಜಾತಿಗಳು ಯಾವುದಿದೆ ಆ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು. ಇದು ನಮ್ಮ BJPಯ ನಿಲುವು. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಮೂಲ ಪ್ರತಿ ಸಿಕ್ಕಿಲ್ಲಲ್ಲ, ಇದರ ಬಗ್ಗೆ ಒಂದು ತನಿಖೆ ಮಾಡಿಸ್ಬೇಕು. ರಾಜ್ಯದಲ್ಲ, ಬೇರೆ ಯಾವುದಾರ ತನಿಖೆ. ಯಾಕಂದ್ರೆ ನಮ್ಮ ರಾಜ್ಯದವ್ರು ಮಾಡಿದ್ರೆ ಇದೆ. ಇವಾಗ ಆಯ್ತಲ್ಲ ಪೊಲೀಸು ಇವ್ರದ್ದು ಪರಶುರಾಮ್ ಕತೆ ಆದಂಗೆ ಆತೈತೆ. ನಮ್ಮ ರಾಜ್ಯದ ಕೊಟ್ರೆ ಮುಚ್ಚಾಕ್ತಾರೆ. ಈ ಕಾಂಗ್ರೆಸ್ ಅವರ ಚಿತಾವಣೆಯಿಂದ ಆ ಪೊಲೀಸರು ಅದನ್ನು ಮುಚ್ಚಾಕ್ಬಿಡ್ತಾರೆ. ಅದಕ್ಕೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಯಾರಾದರೂ ಸಿಟ್ಟಿಂಗ್ ಜಡ್ಜಿಂದ ಈ ಮೂಲಪುತಿ ಎಲ್ಲೋಗಿದೆ ಅಂತ ಹುಡುಕಬೇಕು ಅವರು. ನ್ಯಾಯಾಂಗ ತನಿಖೆ ಆದರೆ ಈ ಮೂಲ ಪ್ರತಿ ಎಲ್ಲೋಯ್ತು ಮತ್ತು ಈ ಸಮೀಕ್ಷೆ ಎಲ್ಲಿ ಕೂತ್ಕೊಂಡು ಮಾಡಿದ್ರು, ಮತ್ತೆ ಮನೆಗಳಿಗೆ ಯಾವ್ಯಾವ ಮನೆಗಳಿಗೆ ಎಷ್ಟು ಮನೆಗೆ ಹೋಗಿದ್ರು ಎಷ್ಟು ಮನೆಗೆ ಹೋಗಿಲ್ಲ, ಮತ್ತೆ 165 ಕೋಟಿ ಯಾರ ಜೇಬಿಗೆ ಹೋಯ್ತು, ಇಷ್ಟು ತನಿಖೆ ಅಂಶಗಳಾಗಬೇಕು. ನಂಬರ್ 1 ಮೂಲ ಪ್ರತಿ. ನಂಬರ್ 1 ನನ್ನ ಮೊದಲ ಪ್ರಶ್ನೆ, ಮೂಲ ಪ್ರತಿ ಎಲ್ಲೋ